ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಎದವರು ಬಿಟ್ಟಿರುವಂತಹ ಇವಾಗ ಹೊಸದೊಂದು ವೆರಿಫಿಕೇಶನ್ ಬಗ್ಗೆ ಒಂದು ಸರ್ಕ್ಯುಲರ್ ಅನ್ನ ಬಿಟ್ಟಿದ್ದಾರೆ. ಆ ಸರ್ಕ್ಯುಲರ್ ಅಲ್ಲಿ ಏನಿದೆ, ಅದರಲ್ಲಿರುವಂಥದ್ದು ಯಾರಿಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಳಿದ್ದಾರೆ ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಸರ್ಕ್ಯುಲರ್ ಏನಿದೆ ಮೇನ್ಲಿ ದಾಖಲಾತಿ ಪರಿಶೀಲನೆ ಏನಿದೆ ಅದಕ್ಕಾಗಿ ಇದನ್ನ ರಿಲೀಸ್ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಕೆಲವೊಂದಿಷ್ಟು ಕ್ಲಾಸ್ಗಳ ಬಗ್ಗೆ ಕೇಳಿದ್ದಾರೆ. ಯಾರಿಗೆ ಕೆಲವೊಂದಿಷ್ಟು ಈ ಕ್ಲಾಸ್ ಅಲ್ಲಿ ಯಾರು ಬರ್ತಾರಲ್ವಾ ಸ್ಟೂಡೆಂಟ್ಸು, ಅವರಿಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ. ಇವಾಗ ನಿಮ್ಗೆ ಬರ್ತಾ ಇರುವಂತ ಡೌಟ್ ಏನಂತ ಅಂದ್ರೆ, ಈ A1 B1 B C ಇದೇ ರೀತಿ ತನಕ ಕೆಲವೊಂದಿಷ್ಟು ಕ್ಲಾಸ್ ಗಳನ್ನ ಮಾಡಿದ್ದಾರೆ. ಆ ಕ್ಲಾಸಸ್ಗಳು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಯಾರ್ಯಾರಿಗೆ ಅದು ಗೊತ್ತಿರಲ್ಲ ಅಂತವ್ರಿಗೂ ಸಹ ಅದ ಕ್ಲಾಸಸ್ಗಳು ಏನು ಅಂತಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನ ಕೊನೆ ತನಕ ನೋಡಿ, ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇನ್ ಕೇಸ್ ಈ ಕ್ಲಾಸಸ್ ಅಲ್ಲಿ ಬರ್ತೀರಾ ಅಂತ ಅಂದ್ರೆ ನೀವು ಕಂಪಲ್ಸರಿ ಇಲ್ಲಿ ವೆರಿಫಿಕೇಶನ್ ಮಾಡಿಸಲೇಬೇಕಾಗುತ್ತೆ. ಇನ್ ಕೇಸ್ ನೀವು ಮಾಡಿಸಿಲ್ಲ ಅಂತ ಅಂದ್ರೆ ನೀವು ನೆಕ್ಸ್ಟ್ ಎಕ್ಸಾಮ್ದು ರಿಸಲ್ಟ್ ಬರುತ್ತೆ, ಬಟ್ ಅದು ಬಂದ ಆದ್ಮೇಲೆ ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ವಿಡಿಯೋವನ್ನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಇವಾಗ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಹೋಗ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ CET 2026 ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೈಮ್ಡ್ ದ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ಸ್ A1 to B1 O ತನಕ ಏನು ಕ್ಲಾಸಸ್ ಗಳಿದೆ ಇದರ ಅಂಡರ್ ಅಲ್ಲಿ ಯಾರ್ಯಾರು ಬರ್ತೀರಾ ಎಲಿಜಿಬಿಲಿಟಿಲಿ ಅವ್ರಿಗೆಲ್ಲರಿಗೂ ಈ ಸರ್ಕ್ಯುಲರ್ ಅಂತ ಬಿಟ್ಟಿದ್ದಾರೆ. ಯಾರು A ಕ್ಲಾಸ್ ಅಲ್ಲಿ ಬರ್ತಿರಲ್ವಾ, ನಿಮಗೆ ಇದು ಅಪ್ಲೈ ಆಗೋದಿಲ್ಲ. ಸೊ ನೀವು ಇದನ್ನ ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಇದು ಅಪ್ಲೈ ಆಗೋದಿಲ್ಲ, ನೀವು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. A ಕ್ಲಾಸ್ ಅಲ್ಲಿ ಯಾರು ಬರ್ತಾರೆ ಅಂತ ಅಂದ್ರೆ, ನೀವು ಅಥವಾ ನಿಮ್ಮ ತಂದೆ ಎಲ್ಲರೂ ನೀವು ಕರ್ನಾಟಕದಲ್ಲೇ ಇರ್ತೀರಾ. 1ರಿಂದ ನೀವು 7 ವರ್ಷ ಏನಿರುತ್ತೆ, 7 ವರ್ಷಗಳ ಕಾಲ ನೀವು ಕರ್ನಾಟಕದಲ್ಲಿನೇ ಕಲ್ತಿರ್ತೀರಾ. 10th ಮತ್ತೆ 2nd PU ಸಹ ಕರ್ನಾಟಕದಲ್ಲಿನೇ ಕಂಪ್ಲೀಟ್ ಮಾಡಿರ್ತೀರಾ. ಅಂತ ಸ್ಟೂಡೆಂಟ್ಸ್ಗಳು ನೀವು A ಕ್ಲಾಸ್ ಅಲ್ಲಿ ಬರ್ತೀರಾ. ಸೊ ನೀವು ಡೋಂಟ್ ವರಿ. ಇವಾಗ ಯಾರು A1 B1 B C D ಈ ತನಕ ಯಾರ್ಯಾರು ಬರ್ತಾರೆ ಅಂತಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ನೋಡ್ಕೊಂತ ಹೋಗೋಣ. ಅದನ್ನ ನೋಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಯಾರ್ಯಾರು ಯಾವ್ಯಾವ ಕ್ಲಾಸಿಗೆ ಬರ್ದಿರಾ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಮೇನ್ ಫಸ್ಟ್ ಸ್ಟಾರ್ಟಿಂಗು, ಇವಾಗ ಕ್ಲಾಸಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಏನ್ ಕೊಟ್ಟಿದಾರಲ್ವಾ ಸರ್ಕ್ಯುಲರ್, ಈ ಸರ್ಕ್ಯುಲರ್ ಏನೇನಿದೆ ಅಂತ ಫಸ್ಟ್ ನೋಡ್ತಾ ಹೋಗೋಣ. ದ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ CET 2026 ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ಸ್ these codes A1 to O in their online application will be conducted from 11 to 22 at KA office ಮಲ್ಲೇಶ್ವರಂ ಬೆಂಗಳೂರು ಅಂತ. ಅಂದ್ರೆ ಇದರಲ್ಲಿ ಏನು ಅಂತಂದ್ರೆ, ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕುವಾಗ ಈ A1 B1 B C D E F G O ತನಕ ಇದಿಷ್ಟು ಕ್ಲಾಸ್ ಗಳನ್ನ ಯಾರ್ಯಾರು ಸೆಲೆಕ್ಟ್ ಮಾಡಿರ್ತೀರಾ ಮತ್ತೆ ಯಾರ್ಯಾರು ನೀವು ಅದರ ಅಂಡರ್ ಬಂದಿರ್ತೀರಾ, ನಿಮ್ದು ವೆರಿಫಿಕೇಶನ್ ಏನಿರುತ್ತೆ ಇದೇ ಮಂತು 11 22 ವರೆಗೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ KA ಆಫೀಸ್ ಏನಿರುತ್ತೆ ಅಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದ್ರದ್ದು ಪ್ರೊಸೆಸ್ ಏನಿರುತ್ತೆ ಅಂತ ನೋಡೋದಾದ್ರೆ, ಅದಕ್ಕೆ ಸ್ಲಾಟ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ಫಸ್ಟ್ಗೆ ಸ್ಲಾಟ್ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಅದು ಯಾವ ತರ ಅಂತ ಅಂದ್ರೆ, ನೀವು ವೆರಿಫಿಕೇಶನ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಬಿಫೋರ್ ಕಮಿಂಗ್ ಫಾರ್ ದ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಟು KEA the candidate should book a slot in the link given in the KA website from 7. ಇವಾಗ 7ನೇ ತಾರೀಕಿಂದ ಏನು KA ವೆಬ್ಸೈಟ್ ಅಲ್ಲಿ ಒಂದು ಲಿಂಕ್ ಅನ್ನು ಬಿಡ್ತಾರೆ. ಆ ಲಿಂಕ್ ಅಲ್ಲಿ ನೀವು ಸ್ಲಾಟ್ ಅನ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಅಂದ್ರೆ ನಾನು ಇವಾಗ 12ನೇ ತಾರೀಕಿಗೆ ವೆರಿಫಿಕೇಶನ್ಗೆ ಬರ್ತಾ ಇದ್ದೀನಿ, ಈ ಸ್ಲಾಟ್ ನನಗೆ ಕರೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನೀವು ಆಮೇಲೆ ಅದೇ ಡೇಟ್ ಅಲ್ಲಿ ಅದೇ ಟೈಮಿಗೆ ಹೋಗಿ ನೀವು ಅಲ್ಲಿ ವೆರಿಫಿಕೇಶನ್ ಅನ್ನ ಮಾಡಿಸ್ಬೋದು. ಮತ್ತೆ ಅಲ್ಲಿ ಇಂಪಾರ್ಟೆಂಟ್ ಒಂದು ನೋಟ್ ಕೊಟ್ಟಿದ್ದಾರೆ, ನೀವು ವೆರಿಫಿಕೇಶನ್ಗೆ ಹೋಗೋರು ನೀವು ಯಾವಾಗ ಸ್ಲಾಟ್ ಬುಕಿಂಗ್ ಮಾಡಿರ್ತೀರಾ ಅದೇ ದಿನಾನೇ ಹೋಗ್ಬೇಕು ಅಂತ ಹೇಳಿದ್ದಾರೆ. ನೀವು ಯಾರು ಇವಾಗ ಒಬ್ರು ಸ್ಟೂಡೆಂಟ್ ಇರ್ತಾರೆ, ಆ ಸ್ಟೂಡೆಂಟ್ ಅನ್ನ ಬಿಟ್ಟು ಅವ್ರ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಹೋಗಿ ವೆರಿಫಿಕೇಶನ್ ಮಾಡಿಸ್ತೀನಿ ಅಂದ್ರೆ ಆಗಲ್ಲ. ನೀವು ಸ್ಟೂಡೆಂಟ್ ಏನಿರ್ತೀರಾ ನೀವೇ ಅಲ್ಲಿ ಹೋಗಿ ವೆರಿಫಿಕೇಶನ್ ಅಟೆಂಡ್ ಆಗ್ಬೇಕು ಅಂತಾನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅದನ್ನ ಬಿಟ್ಟು ಮತ್ತೇನ್ ಕೊಟ್ಟಿದ್ದಾರೆ ಅಂತಂದ್ರೆ, ದ ಡೀಟೇಲ್ಸ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ಟು ಬಿ ಪ್ರೊಡ್ಯೂಸ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ಫಾರ್ ವೆರಿಫಿಕೇಶನ್ ಆರ್ ಗಿವನ್ ಇನ್ ದ ಈ ಫಾರ್ಮ್ ಬುಕ್ಲೆಟ್. ಇಲ್ಲಿ ನೋಡಿ, ಇವಾಗ KA ದವರು ಒಂದು ವೆಬ್ಸೈಟ್ ಅಲ್ಲಿ ಇವಾಗ ಪಬ್ಲಿಷ್ ಮಾಡಿದ್ರಲ್ವಾ, ಇಲ್ಲಿ ನೋಡಿ ಲಿಂಕ್ ಇದೆ.
ಇದರಲ್ಲಿರೋ ಇನ್ಫಾರ್ಮೇಷನ್ ಅಲ್ಲಿ ಏನೇನು ನೀವು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರಲ್ಲ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕ್ಯಾರಿ ಮಾಡಬೇಕಾಗತ್ತೆ. ಇಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಸಹ ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೇಕಂತನೂ ಕೊಟ್ಟಿದ್ದಾರೆ. ನಿಮ್ಮದು ಅಡ್ಮಿಟ್ ಕಾರ್ಡು, ಅಪ್ಲಿಕೇಶನ್ನು, ID ಪ್ರೂಫು, ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ನಿಮ್ಮದು 12th ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ಮತ್ತು ನೆಸೆಸರಿ ಸ್ಟಡಿ ಸರ್ಟಿಫಿಕೇಟ್ಸ್ ಏನಿರುತ್ತೆ 7 ಇಯರ್ ನೀವು ಸ್ಟಡಿ ಮಾಡಿರೋದು ಆ ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ನಿಮ್ಮದು ಪೇರೆಂಟ್ಸ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ನಿಮ್ಮದು ಈಗ ಕ್ಲಾಸ್ ವೈಸ್ ಯಾರ್ಯಾರಿಗೆ ಅದು ಅಪ್ಲೈ ಆಗುತ್ತೆ ಅವರೆಲ್ಲ ಇದಿಷ್ಟನ್ನು ತಗೊಂಡು ಹೋಗ್ಬೇಕಾಗಿರುತ್ತೆ. ಇದೆಲ್ಲದ್ರದ್ದು ನೀವು 1 ಅಥವಾ 2 ಸೆಟ್ಟು ಜೆರಾಕ್ಸ್ ಕಾಪೀಸ್ಗಳನ್ನ ರೆಡಿ ಇಟ್ಕೊಳ್ಳಿ. ಇಲ್ಲಿ ಏನು ಹೇಳಿದಿನಲ್ಲ, ಇಲ್ಲಿ ಹೇಳಿರೋದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗ್ಬೇಕು. ಅದರ ಜೊತೆಗೆ 1 ಅಥವಾ 2 ಸೆಟ್ಟು ಜೆರಾಕ್ಸ್ ಕಾಪೀಸ್ಗಳು ಸಹ ಇವನ್ನೆಲ್ಲ ಇಟ್ಕೋಬೇಕಾಗುತ್ತೆ. ಇನ್ನು ಕೆಲವರಿಗೆ ಇಲ್ಲಿ ಡೌಟ್ ಬರ್ಬೋದು, ನಾನು ಇವಾಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಅದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ ಫಾರ್ ದಿ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ and get eligibility will be allowed to enter their options for online seat allotment 2026. ಅಂದ್ರೆ ಯಾರ್ಯಾರು ನೀವು ಇದಕ್ಕೆ ಈ ಕ್ಲಾಸ್ ಅಲ್ಲಿ ಬರೋಂಥವ್ರು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಲ್ಲ ಅಂಥವ್ರಿಗೆ ಸೀಟ್ ಅಲಾಟ್ಮೆಂಟ್ ಏನಿರುತ್ತೆ ಅದಕ್ಕೆ ಕೂರೋದಕ್ಕೆ ಕೊಡೋದಿಲ್ಲ ಅಂತ ಸಹ ಇಲ್ಲಿ ಇವ್ರು ಹೇಳಿದ್ದಾರೆ. ಸೊ ಇದು ಕಂಪಲ್ಸರಿ ಆಗಿರುತ್ತೆ. ಇನ್ ಕೇಸ್ ನೀವು ಇದನ್ನ ಅಟೆಂಡ್ ಆಗಿಲ್ಲ ಅಂತ ಅಂದ್ರೆ ನೀವು ಆನ್ಲೈನ್ ಸೀಟ್ ಅಲಾಟ್ಮೆಂಟಿಗೂ ಸಹ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ನಿಮ್ದು ಎಷ್ಟೇ ಮಾರ್ಕ್ಸ್ ಬಂದಿದ್ರು ನಿಮ್ಗೆ ಅದು ಯೂಸ್ ಆಗೋದಿಲ್ಲ. ಓಕೆ, ಇದಿಷ್ಟು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಇವಾಗ ಬಂದಿರುವಂಥ ಈ ಸರ್ಕ್ಯುಲರ್ನಲ್ಲಿ ಇದ್ದಿರೋದು. ಇನ್ನು ನೆಕ್ಸ್ಟ್ ನಿಮಗೆ ಕ್ಲಾಸ್ ವೈಸ್ ಯಾವ್ಯಾವ ಕ್ಲಾಸ್ ಯಾವ್ದಕ್ಕೆ ಬರುತ್ತೆ ಅಂತಾನು ಇವಾಗ ಹೇಳ್ತಾ ಹೋಗ್ತೀವಿ. ಇವಾಗ ಕ್ಲಾಸಸ್ಗಳು ಏನೇನಿತ್ತು ಕ್ಲಾಸಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗು ಕ್ಲಾಸ್ ಎ. ಕ್ಲಾಸ್ ಎ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅಂತ ಅಂದರೆ, ಯು ಶುಡ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಅಟ್ಲೀಸ್ಟ್ 7 ಇಯರ್ಸ್. ಫಸ್ಟ್ 12th ಅಥವಾ ಎನಿ 7 ಇಯರ್ಸ್ ನೀವು ಕರ್ನಾಟಕದಲ್ಲಿ ಯಾವುದಾದ್ರೂ 7 ವರ್ಷ 10th ಅಥವಾ 2nd PU ಹಿಡಿದು 7 ವರ್ಷ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರಿ ಅಂತ ಅಂದರೆ ನೀವು ಫುಲ್ ಕರ್ನಾಟಕ ಕೋಟಾ ಅಂದರೆ ಕ್ಲಾಸ್ ಎಗೆ ಬಂದಿರ್ತೀರ. ಇದರಲ್ಲಿದ್ದವರು ನೀವು ಏನೂ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ, ಸರಿನಾ? ಕ್ಲಾಸ್ ಎದಲ್ಲಿರೋರು ನೀವು SSLC ಅಥವಾ 2nd PU ಕರ್ನಾಟಕದಲ್ಲಿ ಮಸ್ಟ್ ಆಗಿ ಕಂಪ್ಲೀಟ್ ಮಾಡಿರಲೇಬೇಕು. ಇದು ಕ್ಲಾಸ್ ಎ. ನೆಕ್ಸ್ಟ್ ಕ್ಲಾಸ್ ಬಿ. ಕ್ಲಾಸ್ ಬಿ ಯಾರ್ಯಾರು ಬರ್ತೀರಾ ಅಂತ ಅಂದ್ರೆ, ಯು ಸ್ಟಡಿಡ್ ಇನ್ ಕರ್ನಾಟಕ ಫಾರ್ 7 ಇಯರ್ಸ್ ಬಟ್ ಯುವರ್ ಪೇರೆಂಟ್ಸ್ ಆರ್ ಫ್ರಮ್ ಅದರ್ ಸ್ಟೇಟ್. ಅಂದ್ರೆ ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ಅವರು ಬೇರೆ ಸ್ಟೇಟ್ ಅವರಾಗಿರ್ತಾರೆ. ಆದ್ರೆ ನೀವೇನು ಸ್ಟಡಿ ಮಾಡಿರ್ತೀರಾ 7 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತೀರಾ, ಬಟ್ ನಿಮ್ಮ ಪೇರೆಂಟ್ಸ್ ಏನಿದ್ದಾರೆ ಅವರು ಬೇರೆ ಸ್ಟೇಟಲ್ಲಿ ಇರೋರು ಆಗಿರ್ತಾರೆ. ಹಾಗಿದ್ದಾಗ ನೀವು ಕ್ಲಾಸ್ ಬಿಗೆ ಬರ್ತೀರಾ. ನೆಕ್ಸ್ಟ್ ಕ್ಲಾಸ್ ಸಿ. ಕ್ಲಾಸ್ ಸಿ ಯಾರಿಗೆ ಅಂತ ಅಂದ್ರೆ, ಯು ಸ್ಟಡಿಡ್ ಔಟ್ಸೈಡ್ ಕರ್ನಾಟಕ ಬಟ್ ಯುವರ್ ಪೇರೆಂಟ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ 7 ಇಯರ್ಸ್. ಅಂದ್ರೆ ನೀವು ನಿಮ್ಮ ಪೇರೆಂಟ್ಸ್ ಎಜುಕೇಶನ್ ಮುಖಾಂತರ ಕ್ಲಾಸ್ ಸಿಗೆ ಇನ್ಕ್ಲೂಡ್ ಆಗ್ತೀರಾ. ಹೇಗೆ ಅಂತ ಅಂದ್ರೆ, ನೀವು ಕರ್ನಾಟಕದಿಂದ ಹೊರಗಡೆ ಸ್ಟಡಿ ಮಾಡಿರ್ತೀರಾ, ಬಟ್ ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ಅವರು 7 ಇಯರ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ದಾರೆ ಅಂತ ಅಂದ್ರೆ ನೀವು ಕ್ಲಾಸ್ ಸಿಗೆ ಬರ್ತೀರಾ, ಸರಿನಾ? ನೆಕ್ಸ್ಟ್ ಕ್ಲಾಸ್ ಡಿ. ಕ್ಲಾಸ್ ಡಿ ಯಾರು ಅಂತ ಅಂದ್ರೆ, ಐದರ್ ಪೇರೆಂಟ್ಸ್ ಈಸ್ ಗೌರ್ಮೆಂಟ್ ಎಂಪ್ಲಾಯ್ ಆಫ್ ಕರ್ನಾಟಕ. ಇವಾಗ ನಿಮ್ಮ ಪೇರೆಂಟ್ಸ್ ಏನಿದ್ದಾರೆ ಅವರು ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ಅವರು ಕರ್ನಾಟಕದಲ್ಲಿ ಮಿನಿಮಮ್ ಆಗಿ 1 ಇಯರ್ ವರ್ಕ್ ಮಾಡಿರ್ಬೇಕು. ಅಂದ್ರೆ ನೀವು ಬೇಸಿಕಲಿ ಬೇರೆ ಸ್ಟೇಟ್ ಅವರಾಗಿರ್ತೀರಾ, ನೀವು ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಎಂಪ್ಲಾಯ್ ಆಗಿರ್ತಾರೆ. ಅಂತ ಟೈಮಲ್ಲಿ ನೀವು ಕರ್ನಾಟಕದಲ್ಲಿ 1 ಇಯರ್ ಮಿನಿಮಮ್ ವರ್ಕ್ ಮಾಡಿದ್ದಾರೆ ಅಂತ ಅಂದ್ರೆ ನೀವೀಗ ಕ್ಲಾಸ್ ಡಿಗೆ ಬಂದಿರ್ತೀರಾ, ಸರಿನಾ? ನೆಕ್ಸ್ಟ್ ಕ್ಲಾಸ್ ಇ. ಕ್ಲಾಸ್ ಇ ಯಾರು ಅಂತ ಅಂದ್ರೆ, ಪೇರೆಂಟ್ ಈಸ್ ವರ್ಕಿಂಗ್ ಇನ್ ಸೆಂಟ್ರಲ್ ಗೌರ್ಮೆಂಟ್. ಅಂದ್ರೆ ನೀವೀಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಯಾರು ಪೇರೆಂಟ್ಸ್ ಇರ್ತಾರಲ್ವಾ ಅವ್ರು ಇದಕ್ಕೆ ಬರ್ತಾರೆ. ಅಂದ್ರೆ ಅವ್ರು ಔಟ್ಸೈಡ್ ಕರ್ನಾಟಕ ಆಗಿರ್ತಾರೆ, ಬಟ್ ಅವ್ರ ಪೇರೆಂಟ್ಸ್ ಏನಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರ್ತಾರೆ. ಅವರು ಕರ್ನಾಟಕಕ್ಕೆ ಪೋಸ್ಟಿಂಗ್ ಆಗಿರುತ್ತೆ. ಎಷ್ಟು ಅಂತಂದ್ರೆ 1 ಇಯರ್ ಅವರು ಕರ್ನಾಟಕಕ್ಕೆ ಪೋಸ್ಟ್ ಆಗಿದ್ದಾರೆ ಅಂತ ಅಂದ್ರೆ ನೀವು ಅಲ್ಲಿ ಅವಾಗ ಅಂತ ಟೈಮಲ್ಲಿ ಇರೋಂಥವ್ರಿಗೆ ನಿಮ್ಗೆ ಕ್ಲಾಸ್ ಇ ಅಪ್ಲೈ ಆಗುತ್ತೆ. ಮತ್ತೆ ಈ ತರ ನಮ್ಮ ಪೇರೆಂಟ್ಸ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ ಅವರಿಗೆಲ್ಲ ಬರುತ್ತೆ, ಆತರ ಏನಿಲ್ಲ. ಯಾಕೆಂದ್ರೆ ನೀವು ಕರ್ನಾಟಕದಲ್ಲಿ ಇದ್ದವರಾಗಿದ್ದು ಕರ್ನಾಟಕದಲ್ಲಿ 7 ಇಯರ್ ಓದಿ ನಿಮ್ಮ ಪೇರೆಂಟ್ಸ್ ಎಲ್ಲರೂ ಕರ್ನಾಟಕದಲ್ಲೇ ಇರೋರು ಅಂದ್ರೆ ನಿಮ್ದು ಎ ಕ್ಲಾಸ್ ಬರುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ಫಾರ್ ಬೇರೆ ಸ್ಟೇಟ್ ಅಲ್ಲಿ ಇರೋರಿಗೆ ಮಾತ್ರ. ನೆಕ್ಸ್ಟ್ ಕ್ಲಾಸ್ ಎಫ್.
ಕ್ಲಾಸ್ ಎಫ್, ಪೇರೆಂಟ್ ವರ್ಕ್ಡ್ ಇನ್ ಕರ್ನಾಟಕ ಫಾರ್ ಮಿನಿಮಮ್ 10 ಇಯರ್ಸ್ ಇವನ್ ಇಫ್ ನಾಟ್ ಕರೆಂಟ್ಲಿ ವರ್ಕಿಂಗ್. ಇವಾಗ ಕರೆಂಟ್ಲಿ ಇಲ್ಲಿ ಅವರು ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ಅವ್ರ ಪೇರೆಂಟ್ಸು ಇಲ್ಲಿ ವರ್ಕ್ ಮಾಡದೇ ಇರ್ಬೋದು, ಬಟ್ ಮಿನಿಮಮ್ 10 ಇಯರ್ ಮುಂಚೆ ಆಗಿರ್ಬೋದು, ಮಿನಿಮಮ್ 10 ಇಯರ್ ಕರ್ನಾಟಕದಲ್ಲಿ ವರ್ಕ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಬೇರೆ ಸ್ಟೇಟ್ ಅವ್ರಾಗಿರ್ತಾರೆ. ಅಂತ ಪೇರೆಂಟ್ಸ್ ಇರುವಂತ ಸ್ಟೂಡೆಂಟ್ಸ್ಗಳು ಕ್ಲಾಸ್ ಎಫ್ಗೆ ಬರ್ತೀರಾ. ನೆಕ್ಸ್ಟ್ ಕ್ಲಾಸ್ ಜಿ, ಇದು ಇಂಪಾರ್ಟೆಂಟು, ಕೆಲವರಿಗೆ ಇದು ಅಪ್ಲೈ ಆಗುತ್ತೆ. ಪೇರೆಂಟ್ ಈಸ್ ಡಿಫೆನ್ಸ್ ಪರ್ಸನಲ್ ಪೋಸ್ಟೆಡ್ ಇನ್ ಕರ್ನಾಟಕ. ಕೆಲವೊಂದಿಷ್ಟು ಇವಾಗ CRPF ಆ ಥರ ಫೋರ್ಸಸ್ಗಳಿರುತ್ತೆ, ಆ ಫೋರ್ಸಲ್ಲಿ ಇರುವಂಥವ್ರು ಡಿಫೆನ್ಸ್ ಪರ್ಸನಲ್ಸ್ ಆಗಿರ್ತೀರಿ, ನಿಮ್ದು ಪೋಸ್ಟಿಂಗು ಕರ್ನಾಟಕದಲ್ಲಿ ಆಗಿದೆ ಅಂತ ಅಂದ್ರೆ ಅಂತ ಸ್ಟೂಡೆಂಟ್ಸ್ KCT ಬರಿತಾ ಇರೋರು ನೀವು ಕ್ಲಾಸ್ ಜಿ ಏನಿರುತ್ತೆ ಇದ್ರ ಒಳಗಡೆ ನೀವು ಬಂದಿರ್ತೀರಾ. ನೆಕ್ಸ್ಟ್ ಕ್ಲಾಸ್ ಹೆಚ್ ಅಂತ ಅಂದ್ರೆ ಪೇರೆಂಟ್ ಈಸ್ ಸರ್ವಿಂಗ್ ಆರ್ ರಿಟೈರ್ಡ್ ಡಿಫೆನ್ಸ್ ಪರ್ಸನಲ್ ಡಿಕ್ಲೇರ್ಡ್ ಕರ್ನಾಟಕ ಆಸ್ ಅ ಹೋಮ್ ಸ್ಟೇಟ್. ಕರ್ನಾಟಕನ ಹೋಮ್ ಸ್ಟೇಟ್ ಅಂತ ಹೇಳ್ಕೊಂಡು ಯಾರು ಡಿಕ್ಲೇರ್ ಮಾಡಿರ್ತಾರಲ್ವಾ ಅಂತ ಪೇರೆಂಟ್ಸು, ಇವಾಗ ರಿಟೈರ್ಡರು ಆಗಿರ್ಬೋದು, ಅಂತ ಡಿಫೆನ್ಸ್ ಇರೋರು, ಡಿಫೆನ್ಸ್ ಅಲ್ಲಿ ಸೇರಿರುವಂತವ್ರು ಯಾರು ಇರ್ತೀರಲ್ಲ ಅಂತ ಪೇರೆಂಟ್ಸ್ ಇರುವಂತ ಸ್ಟೂಡೆಂಟ್ಸ್ಗಳು ಕ್ಲಾಸ್ ಹೆಚ್ಚಿಗೆ ನೀವು ಬರ್ತೀರಾ. ನೆಕ್ಸ್ಟ್ ಕ್ಲಾಸ್ ಐ, ಕ್ಯಾಂಡಿಡೇಟ್ಸ್ ಸ್ಟಡಿಡ್ ಇನ್ ಬಾರ್ಡರ್ ಏರಿಯಾಸ್ ಆಫ್ ಕರ್ನಾಟಕ. ಅಂದ್ರೆ ಇವಾಗ ನೀವು ಕಾಸರಗೋಡು ಆ ರೀತಿ ಏರಿಯಾದಲ್ಲಿ ಯಾರು ಸ್ಟಡಿ ಮಾಡಿರ್ತೀರಾ, ಇವಾಗ ಏನು ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಈ ತರ ಬಾರ್ಡರ್ ಅಲ್ಲಿ ಯಾರು ಸ್ಟಡಿ ಮಾಡಿರ್ತೀರಾ, ಮತ್ತೆ ನೀವು ಕನ್ನಡ ಸ್ಪೀಕಿಂಗ್ ಕಮ್ಯುನಿಟಿಗೆ ಬಂದಿರ್ತೀರಾ, ನಿಮಗೆ ಕನ್ನಡ ಸ್ಪೀಕಿಂಗ್ ಎಲ್ಲ ಬರುತ್ತೆ, ನೀವು KA ಕಂಡಕ್ಟ್ ಮಾಡಿರುವಂತ ಕನ್ನಡ ಟೆಸ್ಟ್ ಅನ್ನು ಕೂಡ ಬರ್ದಿರ್ತೀರಾ, ಅಂತವ್ರು ಈ ಕ್ಲಾಸ್ ಐಗೆ ಬರ್ತೀರಾ, ಇನ್ಕ್ಲೂಡ್ ಆಗ್ತೀರಾ. ನೆಕ್ಸ್ಟ್ ಕ್ಲಾಸ್ ಜೆ ಅಂತ ಅಂದ್ರೆ ಚಿಲ್ಡ್ರನ್ಸ್ ಆಫ್ ಕರ್ನಾಟಕ ಒರಿಜಿನ್ ಪೇರೆಂಟ್ಸ್ ಲಿವಿಂಗ್ ಇನ್ ಔಟ್ಸೈಡ್ ಇಂಡಿಯಾ. ನೀವು ವಿದೇಶದಲ್ಲಿ ಪೇರೆಂಟ್ಸು ಇರ್ತಾರೆ, ಬಟ್ ಅವ್ರ ಒರಿಜಿನ್ ಏನಿರುತ್ತೆ ಕರ್ನಾಟಕದಲ್ಲಿರುತ್ತೆ, ಅಂತವ್ರು ಕ್ಲಾಸ್ ಜೆಗೆ ಬರ್ತಾರೆ. ನೆಕ್ಸ್ಟ್ ಕ್ಲಾಸ್ ಕೆ, ಕ್ಯಾಂಡಿಡೇಟ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಕನ್ನಡ ಮೀಡಿಯಂ ಸ್ಕೂಲ್ಸ್ ಫಾರ್ 10 ಇಯರ್ಸ್. ಯಾವ ಕ್ಯಾಂಡಿಡೇಟ್ಸು ಔಟ್ಸೈಡ್ ಕರ್ನಾಟಕ ಇರುವಂತವ್ರು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂನ 10 ಇಯರ್ಸ್ ಓದಿರ್ತಾರೆ, ಅಂತವ್ರೆಲ್ಲ ಇವಾಗ ಕ್ಲಾಸ್ ಕೆ ಬರ್ತೀರಾ, ಕ್ಲಾಸ್ ಕೆ. ನೆಕ್ಸ್ಟ್ ಕ್ಲಾಸ್ ಎಲ್ಲು, ಇದು ಎಕ್ಸ್ ಸರ್ವಿಸ್ ಮೆನ್ಸ್ ಚಿಲ್ಡ್ರನ್ಸ್ ಏನಿರ್ತೀರಾ ಅವ್ರಿಗೆ ಬರುತ್ತೆ, ಡಿಫೆನ್ಸ್ ಸಂಬಂಧ ರಿಲೇಟೆಡ್ ಇರೋಂಥವ್ರು. ಮತ್ತೆ NCC ಸ್ಪೋರ್ಟ್ಸ್ ಕೋಟಾ ಇರೋರು ಕೂಡ ಈ ಕ್ಲಾಸ್ ಎಲ್ಲಿಗೆ ಬರ್ತಾರೆ. ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಕೂಡ ಈ ಕ್ಲಾಸ್ ಎಲ್ಲಿಗೆ ಬರ್ತಾರೆ. ಇದು ಸ್ಪೆಷಲ್ ರಿಸರ್ವೇಶನ್ ಕೋಟಾ ಅಂತ ಹೇಳ್ತಾರೆ ಇದಕ್ಕೆ. ಇದರಿಂದ ಒಳ್ಳೊಳ್ಳೆ ಚೆನ್ನಾಗಿರೋ ಸೀಟ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಯಾವುದು ಕ್ಲಾಸ್ ಎಲ್. ನೆಕ್ಸ್ಟ್ ಕ್ಲಾಸ್ ಎಂ ಫಾರ್ ಸ್ಟೂಡೆಂಟ್ಸ್ ಹೂಸ್ ಪೇರೆಂಟ್ ಇಸ್ ಜಮ್ಮು ಅಂಡ್ ಕಾಶ್ಮೀರ್ ಮೈಗ್ರೆಂಟ್. ಇವಾಗ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಅಂತ ಇರ್ತಾರೆ, ಜಮ್ಮು ಕಾಶ್ಮೀರದಿಂದ ಇವಾಗ ಕರ್ನಾಟಕ ಬಂದಿರ್ತಾರೆ, ಅಂತವ್ರಿಗೆ ಕ್ಲಾಸ್ ಎಂ ಅಪ್ಲೈ ಆಗುತ್ತೆ. ನಿಮ್ಮ ಹತ್ರ ಅಫಿಷಿಯಲ್ ಆಗಿರುವಂತ ಮೈಗ್ರೇಷನ್ ಸರ್ಟಿಫಿಕೇಟ್ ಕೂಡ ಇರ್ಬೇಕಾಗುತ್ತೆ, ಅಂತವ್ರು ಮಾತ್ರ ಕ್ಲಾಸ್ ಎಂಗೆ ಎಲಿಜಿಬಲ್ ಆಗಿರ್ತಾರೆ. ನೆಕ್ಸ್ಟ್ ಕ್ಲಾಸ್ ಎನ್ ಫಾರ್ ಸ್ಟೂಡೆಂಟ್ ಆಫ್ ಡಿಫೆನ್ಸ್ ಪರ್ಸನಲ್ ಕಿಲ್ಡ್ ಆರ್ ಡಿಸೇಬಲ್ಡ್ ಇನ್ ವಾರ್. ಇವಾಗ ವಾರ್ ಟೈಮಲ್ಲಿ ಯಾವ್ದಾದ್ರು ಡಿಫೆನ್ಸ್ ಅಲ್ಲಿ ಇರುವಂತ ಪೇರೆಂಟ್ಸ್ಗಳು ಏನಾದ್ರು ಅವ್ರೇನಾದ್ರು ವಾರಿಂದ ಏನಾದ್ರು ಡಿಸೇಬಲ್ ಆಗಿದ್ದು ಅಥವಾ ಏನಾದ್ರು ಡೆತ್ ಏನಾದ್ರು ಆಗಿತ್ತು ಅಂತ ಅಂದ್ರೆ ಅಂತ ಸ್ಟೂಡೆಂಟ್ಸ್ಗಳು ಇವಾಗ ಕ್ಲಾಸ್ ಎನ್ ಅಲ್ಲಿ ಬರ್ತಾರೆ. ಅವರು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಸರ್ವಿಸ್ ಮಾಡಿರ್ಬೇಕು. ನೆಕ್ಸ್ಟ್ ಕ್ಲಾಸ್ ಓ ಫಾರ್ ಚಿಲ್ಡ್ರನ್ ಆಫ್ ಎಕ್ಸ್ ಸರ್ವಿಸ್ ಮೆನ್ಸ್. ಇವಾಗ ಯಾರು ಎಕ್ಸ್ ಸರ್ವಿಸ್ ಮೆನ್ಸ್ ಅಥವಾ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡಿರೋರು ಇರ್ತಾರ ಅವ್ರ ಚಿಲ್ಡ್ರನ್ಸ್ ಗಳಿಗೆ ಈ ಕ್ಲಾಸ್ ಓ ಬರುತ್ತೆ. ಇದ್ರಲ್ಲಿ ಏನಂತ ಅಂದ್ರೆ ಇನ್ನೊಂದು ಬೆನಿಫಿಟ್, ರಿಟೈರ್ಡ್ ಆಗಿರುವಂತವ್ರು ಮಕ್ಳು ಏನಿರ್ತಾರೆ ಅವ್ರಿಗೆ ಕೂಡ ಇದು ಬರುತ್ತೆ ಕ್ಲಾಸ್ ಓ. ಅವರು ಆರ್ಮಿಯರು ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ ಫೋರ್ಸ್ ಆದ್ರೂ ಆಗಿರ್ಬೋದು, ಈ ತರ ಕ್ಲಾಸಸ್ ಗಳು ಡಿವೈಡ್ ಆಗಿರುತ್ತೆ.